ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತನ್ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಾವ ಪರಮದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಶ್ರವಣ ಮಾಡುತ್ತಿರುವಂಥ ಯಾವತ್ತೂ ಎನ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ಅನಂತ ವಂದನೆಗಳು. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು 4ನೇ ಅಧ್ಯಾಯದ 7ನೇ ಹಾಗೂ 8ನೇ ಶ್ಲೋಕದಲ್ಲಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮನುಕುಲಕ್ಕೆ ಸುಂದರವಾಗಿರುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ತನ್ನ ಅವತಾರದ ಉದ್ದೇಶವನ್ನು ಕೂಡ ಸ್ಪಷ್ಟ ಮಾಡಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಅರ್ಜುನನೇ ಕೇಳು, ನಾನು ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ಯಾವ ಯಾವ ಸಮಯದಲ್ಲಿ ಧರ್ಮದ ಕಾರ್ಯಗಳು ಕಡಿಮೆಯಾಗುವವೋ ಮತ್ತು ಅಧರ್ಮದ ಕಾರ್ಯಗಳು ಹೆಚ್ಚಾಗುವವೋ ಆವಾಗ ನಾನು ನನ್ನನ್ನು ಅವತಾರಕ್ಕೆ ಸಜ್ಜುಗೊಳಿಸಿಕೊಳ್ಳುತ್ತೇನೆ. ಇನ್ನು ನನ್ನ ಅವತಾರದ ಉದ್ದೇಶವೇನೆಂದರೆ, ಒಂದು, ಸತ್ಕರ್ಮಗಳಲ್ಲಿ ತೊಡಗಿದ ಸಜ್ಜನರನ್ನು ರಕ್ಷಿಸುವುದು, ಎರಡನೆಯದಾಗಿ ದುಷ್ಟ ಜನರ ದುಷ್ಟ ಪ್ರವೃತ್ತಿಯನ್ನು ನಾಶಗೊಳಿಸುವುದು, ಮೂರನೆಯದಾಗಿ ಜಗತ್ತಿನಲ್ಲಿ ಧರ್ಮ ಕಾರ್ಯಗಳು ಚೆನ್ನಾಗಿ ನಡೆಯುವಂತೆ ಸ್ಥಾಪಿಸುವುದು. ಈ ಉದ್ದೇಶದಿಂದ ನಾನು ಯುಗ ಯುಗಗಳಲ್ಲಿ ಅವತರಿಸುತ್ತೇನೆ ಎಂದಿದ್ದಾನೆ. ಅದರಂತೆ ಅವತಾರವಾದದ್ದು ಕೂಡ ಸತ್ಯವಾದ ಸಂಗತಿ. ಅನಾದಿ ಕಾಲದಿಂದಲೂ ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ಈ ಪೃಥ್ವಿಯ ಮೇಲೆ ಪೀರ ಪೈಗಂಬರರ ರೂಪದಲ್ಲಿ, ರಾಮಕೃಷ್ಣರ ರೂಪದಲ್ಲಿ, ಯೇಸು ಕ್ರಿಸ್ತರ ರೂಪದಲ್ಲಿ, ಆಚಾರ್ಯತ್ರಯರ ರೂಪದಲ್ಲಿ, ಶರಣರ ಸಂತರ ರೂಪದಲ್ಲಿ, ಗುರುನಾನಕರ ರೂಪದಲ್ಲಿ, ಬುದ್ಧ ಬಸವರ ರೂಪದಲ್ಲಿ ಅವತಾರವಾಗಿದೆ. ಜೀವಿಗಳ ಕಲ್ಯಾಣವಾಗಿದೆ. ಈಗ ಮತ್ತೆ ಕಾಲಾಂತರದಲ್ಲಿ ಜನರು ಅಧೋಗತಿಗೆ ಹೊರಟಿದ್ದಾರೆ. ಸ್ವಾರ್ಥಿಗಳಾಗಿ ಧರ್ಮವನ್ನು ಬಿಟ್ಟಿದ್ದಾರೆ. ಧರ್ಮದ ಹೆಸರಿನಿಂದ, ಜಾತಿಯ ಹೆಸರಿನಿಂದ, ದೇವರ ಹೆಸರಿನಿಂದ, ಭಾಷೆಯ ಹೆಸರಿನಿಂದ, ಸಂಪ್ರದಾಯದ ಹೆಸರಿನಿಂದ ರಕ್ತದ ಓಕಳಿಯಾಡುತ್ತಿದ್ದಾರೆ. ನಾಸ್ತಿಕರು ದೇಶವನ್ನು ಹಾಳು ಮಾಡುತ್ತಿದ್ದಾರೆ. ಆದ ಕಾರಣ 12ನೇ ಶತಮಾನದಲ್ಲಿ ಅವತರಿಸಿ ಲೋಕೋದ್ಧಾರವನ್ನು ಮಾಡಿದ ಬಸವಣ್ಣನವರನ್ನು ಕುರಿತು ನೀವು ಪ್ರಾರ್ಥನೆ ಮಾಡೋಣ. ಜನಮನದಲ್ಲಿ ಸದ್ಗುಣ ಬಿತ್ತಲು, ಜನಮನದಲ್ಲಿ ಜ್ಞಾನವ ಬಿತ್ತಲು, ಜನಮನದಲ್ಲಿ ಧರ್ಮವ ಬಿತ್ತಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ ಎಂದು ಪ್ರಾರ್ಥಿಸೋಣ. ಜನಮನದಲ್ಲಿ ಸದ್ಗುಣ ಬಿತ್ತಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ. ಜನಮನದಲ್ಲಿ ಸದ್ಗುಣ ಬಿತ್ತಲು, ಜನಮನದಲ್ಲಿ ಧರ್ಮವ ಬಿತ್ತಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ.
ನಡೆಸಿದೆ ಧರ್ಮ ಇವರ ನೇಮ, ನಡೆಸಿದೆ ಧರ್ಮ ಇವರ ನೇಮ. ಕರ್ಮವು ಹೆಚ್ಚಿದೆ ಧರ್ಮವು ಮುಳುಗಿದೆ, ಕರ್ಮವು ಹೆಚ್ಚಿದೆ ಧರ್ಮವು ಮುಳುಗಿದೆ. ಧರ್ಮದ ದೀಪವು ಆರುತ್ತಿದೆ, ಧರ್ಮದ ದೀಪವು ಆರುತ್ತಿದೆ. ಈ ಕತ್ತಲೆಯಲ್ಲಿ ನಿಜ ದಾರಿಯ ತೋರಲು, ಕತ್ತಲೆಯಲ್ಲಿ ನಿಜ ದಾರಿಯ ತೋರಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ. ಪಾಪದ ಕೃತಿಯೇ ಆಗಿದೆ ಹೆಚ್ಚ, ಎಲ್ಲಿ ನೋಡಿದರೂ ಗಳಿಕೆಯ ಹುಚ್ಚ. ಪಾಪದ ಕೃತಿಯೇ ಆಗಿದೆ ಹೆಚ್ಚ, ಎಲ್ಲಿ ನೋಡಿದರೂ ಆಸೆಯ ಹುಚ್ಚ. ತುಂಬಿ ಹೋಗಿದೆ ಪಾಪದ ಕಿಚ್ಚ, ಪಾಪದ ಕಿಚ್ಚ. ಈ ಕಿಚ್ಚಿನ ಮೇಲೆ ಮಳೆಯ ಸುರಿಸಲು, ಕಿಚ್ಚಿನ ಮೇಲೆ ಮಳೆಯ ಸುರಿಸಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ. ಮಾಯಾ ಕೂಪದಲ್ಲಿ ಜನ ಜಾರಿ ಬಿದ್ದಿದೆ, ಮಾಯಾ ಕೂಪದಲ್ಲಿ ಜನ ಜಾರಿ ಬಿದ್ದಿದೆ. ತಾಯಿಯ ಜಾಗದಲ್ಲಿ ನಾಯಿಯು ನಿಂತಿದೆ, ತಾಯಿಯ ಜಾಗದಲ್ಲಿ ನಾಯಿಯು ನಿಂತಿದೆ. ಶ್ರೀಮಂತಿಕೆಯು ಭಗವಂತನ ಮರೆಸಿದೆ, ಶ್ರೀಮಂತಿಕೆಯು ಭಗವಂತನ ಮರೆಸಿದೆ. ಈ ಹೇಯ ಚಲನವಾಣಿ ನಿಲ್ಲಿಸಲು, ಹೇಯ ಚಲನವಾಣಿ ನಿಲ್ಲಿಸಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ. ಧರ್ಮದ ಹೆಸರಿನೋ ಕರ್ಮದ ಆಟ, ಧರ್ಮ ಕ್ಷೇತ್ರದೋ ಕಾಮದ ಆಟ. ಧರ್ಮದ ಹೆಸರಿನೋ ಕರ್ಮದ ಕಾಟ, ಧರ್ಮ ಕ್ಷೇತ್ರದೋ ಕರ್ಮದ ಆಟ. ಧರ್ಮವಂತರ ಕೈಯೊಳು ಬರಿತಾಟ, ಧರ್ಮವಂತರ ಕೈಯೊಳು ಬರಿತಾಟ. ಈ ಕರ್ಮದ ಆಟವನಿ ನಿಲ್ಲಿಸಲು, ಕರ್ಮದ ಆಟವನಿ ನಿಲ್ಲಿಸಲು ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ.
ಮಾತಿಗೂ ಕೃತಿಗೂ ಮೇಳನವಿಲ್ಲ, ಮಾತಿಗೂ ಕೃತಿಗೂ ಮೇಳನವಿಲ್ಲ. ಜಾತಿ ಜಾತಿಯೊಳು ಹೊಂದಿಕೆ ಇಲ್ಲ, ಜಾತಿ ಜಾತಿಯೊಳು ಹೊಂದಿಕೆ ಇಲ್ಲ. ಪಾತಕ ಜನರೇ ತುಂಬಿಹರಲ್ಲ, ಪಾತಕ ಜನರೇ ತುಂಬಿಹರಲ್ಲ. ಜ್ಯೋತಿ ಸ್ವರೂಪ ಗುರು ಬಸವ ತಂದೆ, ಜ್ಯೋತಿ ಸ್ವರೂಪ ಗುರು ಬಸವ ತಂದೆ. ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ. ಜನಮನದಲ್ಲಿ ಸದ್ಗುಣ ಬಿತ್ತಲು, ಜನಮನದಲ್ಲಿ ಧರ್ಮವ ಬಿತ್ತಲು. ಇನ್ನೊಮ್ಮೆ ಅವತರಿಸಿ ಬಾ ಬಸವಣ್ಣ, ಇನ್ನೊಮ್ಮೆ ಅವತರಿಸಿ ಬಾ, ಇನ್ನೊಮ್ಮೆ ಅವತರಿಸಿ ಬಾ, ಇನ್ನೊಮ್ಮೆ ಅವತರಿಸಿ ಬಾ. ಮಹಾತ್ಮರು ನಮಗೆ ಮನ ಬಂದಂತೆ ಓಡಾಡಬೇಡ ಎಂದು ಉಪದೇಶ ಮಾಡಿದ್ದಾರೆ. ಯಾಕೆಂದರೆ ಶಾಸ್ತ್ರಗಳಲ್ಲಿ ಮನ ಬಂದಂತೆ ಓಡಾಡುವವನಿಗೆ ಮಂಗನೆಂದು ಕರೆದಿದ್ದಾರೆ. ಶ್ರುತಿ ಗುರುಗಳು ಹೇಳಿದಂತೆ ನಡೆಯುವವನಿಗೆ ಮನುಷ್ಯನೆಂದು ಕರೆದಿದ್ದಾರೆ. ಈ ಶ್ಲೋಕ ನೋಡಿ, ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರ, ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ. ಆದ್ದರಿಂದ ನಾವೆಲ್ಲರೂ ಮನ ಬಂದಂತೆ ಓಡಾಡುವುದು ಬೇಡ. ಇದು ಅಲ್ಲದೇನೆ ಶ್ರೀ ಬಸವಣ್ಣವರು ವಿಷಯಾಸಕ್ತವಾದ ಮನವನ್ನು ಒಂದು ನಾಯಿಗೆ ಹೋಲಿಸಿದ್ದಾರೆ. ಈ ವಚನ ಕೇಳಿ. ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಅಂದ್ರೆ ಒಂದು ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂಡಿಸಿದ್ರು ಅದು ನೆಲದ ಮೇಲಿನ ಹೊಲಸನ್ನೇ ನೋಡುತ್ತದೆ. ಹೊಲಸನ್ನು ಕಂಡ ಕೂಡಲೇ ಥಟ್ಟನೆ ಪಲ್ಲಕ್ಕಿಯಿಂದ ಜಿಗಿಯುತ್ತದೆ. ಅದರಂತೆ ಈ ಮನಸ್ಸೆಂಬ ನಾಯಿಯೂ ಕೂಡ ಮನುಷ್ಯ ದೇಹವೆಂಬ ಪಲ್ಲಕ್ಕಿಯಲ್ಲಿ ಕುಳಿತಿದ್ರು, ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ರು, ಧ್ಯಾನದಲ್ಲಿ ಮಗ್ನವಾಗಿದ್ರು, ವಿಷಯಗಳ ನೆನಪಾದ ಕೂಡಲೇ ಧ್ಯಾನವನ್ನು ಬಿಟ್ಟು ಹೊರಗೆ ಹೋಗುತ್ತದೆ. ಆದ್ದರಿಂದ ಹೇ ಪರಮಾತ್ಮ, ನನ್ನ ಮನಸ್ಸಿಗೆ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸೆಂದು ಬೇಡಿಕೊಂಡಿದ್ದಾರೆ. ಅದರಂತೆ ನಾವಾದರೂ ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನಿನ್ನ ಚಿಂತನದಲ್ಲಿ ಕಾಲ ಕಳೆಯುವಂತೆ ಮಾಡೆಂದು ಪ್ರಾರ್ಥಿಸೋಣ. ಮನ ಬಂದಂತೆ ಓಡ್ಯಾಡಬೇಡ, ಮನ ಬಂದಂತೆ ಓಡ್ಯಾಡಬೇಡ, ಕಾದಿರುವುದು ಮುಂದೆ ಕೇಡ. ನಿನ್ನ ಕರ್ಮವೇ ನಿನಗೆ ಜೋಡ, ನಿನ್ನವರ್ಯಾರು ಬರುವುದಿಲ್ಲ ಮೂಢ. ಮನ ಬಂದಂತೆ ಓಡ್ಯಾಡಬೇಡ ಬೇಡ, ಮನ ಬಂದಂತೆ ಓಡ್ಯಾಡಬೇಡ, ಕಾದಿರುವುದು ಮುಂದೆ ಕೇಡ. ನಿನ್ನ ಕರ್ಮವೇ ನಿನಗೆ ಜೋಡ, ನಿನ್ನವರ್ಯಾರು ಬರುವುದಿಲ್ಲ ಮೂಢ. ಮನ ಬಂದಂತೆ ಓಡ್ಯಾಡಬೇಡ. ಸಿರಿವಂತನ್ಯಾದು
ಬಲು ಹಿಗ್ಗಬೇಡ, ಈ ಸಿರಿ ನಿನ್ನ ಜೊತೆ ಬಾರದಯ್ಯ. ಸಿರಿವಂತನೆಂದು ಬಲು ಹಿಗ್ಗಬೇಡ, ಈ ಸಿರಿ ನಿನ್ನ ಜೊತೆ ಬಾರದಯ್ಯ. ಕರೆದು ದಾನವ ಮಾಡು, ಆ ಪುಣ್ಯವೇ ನಿನ್ನ ಯಮಲೋಕದಲ್ಲಿ ಕಾಯುವುದಯ್ಯ. ಕಟ್ಟಿ ಇಡಲು ರೊಕ್ಕ ಬಿಟ್ಟಿದ್ದಲ್ಲ ದುಃಖ, ಕಟ್ಟಿ ಇಡಲು ರೊಕ್ಕ ಬಿಟ್ಟಿದ್ದಲ್ಲ ದುಃಖ. ಎಷ್ಟರ ಲೋಭ ಮಾಡುವೆ ಪೀಡ, ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ, ಮನ ಬಂದಂತೆ ಓಡ್ಯಾಡಬೇಡ. ಎಂದೆಂದು ನೀ ನಿನ್ನ ಕೇಡು ಬಯಸದಂತೆ ಅನ್ಯರಿಗೂ ನೀ ಬಯಸಬೇಡ. ಎಂದೆಂದು ನೀ ನಿನ್ನ ಕೇಡು ಬಯಸದಂತೆ ಅನ್ಯರಿಗೂ ನೀ ಬಯಸಬೇಡ. ಇನ್ನೊಬ್ಬರ ಕಹಿ ನುಡಿಯು ನೀ ಸಹಿಸದಂತೆ ಅನ್ಯರಿಗೂ ನೀ ನುಡಿಯಬೇಡ. ಮಾತು ಮಿತವಾಗಿರಲಿ, ನಡತೆ ಹಿತವಾಗಿರಲಿ. ಮಾತು ಮಿತವಾಗಿರಲಿ, ನಡತೆ ಹಿತವಾಗಿರಲಿ. ಹಿಂದೆ ಮುಂದೆ ನಿಂದೆ ಆಡಬೇಡ. ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ, ಮನ ಬಂದಂತೆ ಓಡ್ಯಾಡಬೇಡ ಬೇಡ. ಮನ ಬಂದಂತೆ ಓಡ್ಯಾಡಬೇಡ. ಕಾದಿರುವುದು ಮುಂದೆ ಕೇಡ. ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ, ಮನ ಬಂದಂತೆ ಓಡ್ಯಾಡಬೇಡ. ಭಿಕ್ಷುಕರು ಬಂದರೆ ರಾಕ್ಷಸನಂತೆ ಹೊಡೆ ಬಡೆದು ನೀ ಕಳಿಸಬ್ಯಾಡ. ಭಿಕ್ಷುಕರು ಬಂದರೆ ರಾಕ್ಷಸನಂತೆ ಹೊಡೆ ಬಡೆದು ನೀ ಕಳಿಸಬ್ಯಾಡ. ಪಕ್ಷಪಾತವ ಮಾಡಿ ದಕ್ಷ ಆಡಳಿತದಲ್ಲಿ ದ್ವೇಷವ ನೀ ಬೆಳೆಸಬ್ಯಾಡ. ಆಸೆ ಮಾಡಬೇಡ, ಮೋಸ ಹೋಗಬೇಡ. ಆಸೆ ಮಾಡಬೇಡ, ಮೋಸ ಹೋಗಬೇಡ. ಗುರು ಬಸವನಿಗೆ ಶರಣಾಗೋ ಪೀಡ. ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ, ಮನ ಬಂದಂತೆ ಓಡ್ಯಾಡಬೇಡ. ಮನ ಬಂದಂತೆ ಓಡ್ಯಾಡಬೇಡ. ಕಾದಿರುವುದು ಮುಂದೆ ಕೇಡ. ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ, ನಿನ್ನ ಕರ್ಮವೇ ನಿನಗೆ ಜೋಡ. ನಿನ್ನವರ್ಯಾರು ಬರುವುದಿಲ್ಲ ಮೂಢ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮೆಲ್ಲರನ್ನು ಕುರಿತು ಒಂದು ಮಾತನ್ನ ಹೇಳಿದರು. ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು ಅಂತ. ಪಾಪ ಕರ್ಮಗಳನ್ನ ಮಾಡಬೇಡ ಅಂತ ಹೇಳಿದ್ರು ಕೂಡ ಮನುಷ್ಯ ಪಾಪ ಕರ್ಮದಲ್ಲಿಯೇ ಪ್ರವೃತ್ತಿಯಾಗುತ್ತಾನೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇನ್ನೂ ಕೇಳಿದರು, ಆವ ಬಲವಿಡಿದು ಅಖಿಳ ದುರಿತವ ನೆಸಗಿ ಜೀವಿಸುವೆ
ಮಾಜದೆ ಉಸುರು ಎಲೆ ಮಾನವ. ಯಾವ ಆಧಾರದ ಮೇಲೆ, ಯಾವ ಬಲವನ್ನು ಪಡ್ಕೊಂಡು ನೀನು ಪಾಪ ಕಾರ್ಯವನ್ನು ಮಾಡ್ತಾ ಇದ್ದಿ? ನಿನಗೇನು ಪಾಪ ಕರ್ಮದ ಫಲ ನರಕ ಇಲ್ಲ ಅಂತ ತಿಳ್ಕೊಂಡಿಯ? ಯಮಧೂತರು ನಿನ್ನ ಎಳ್ಕೊಂಡು ಒಯ್ಲಾಕ ಬರುವುದಿಲ್ಲ ಅಂತ ತಿಳ್ಕೊಂಡಿಯ? ಕೇಳು, ಒಬ್ರು ಅನುಭಾವಿಗಳು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಎಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಜಗದೊಳಗೆ ನೇನು ಮಾಡಿದಿಯಂತ, ಬರುವಾಗೆ ನೇನು ತಂದಿಯಂತ. ಜಗದೊಳಗೆ ನೇನು ಮಾಡಿದಿಯಂತ, ಬರುವಾಗೆ ನೇನು ತಂದಿಯಂತ. ಪುಣ್ಯ ಇದ್ರೆ ಮೋಕ್ಷ ಅಂತ, ಪುಣ್ಯ ಇದ್ದರೆ ಮೋಕ್ಷ ಅಂತ, ಪುಣ್ಯ ಇದ್ರೆ ಮೋಕ್ಷ ಅಂತ, ಇಲ್ಲವಾದರೆ ಶಿಕ್ಷಾ ಅಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಎಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ದುಷ್ಟರ ಸಂಘ ಹಿಡಿಬಾರದಂತ, ಶಿಷ್ಟರ ಸಂಘ ಬಿಡಬಾರದಂತ. ದುಷ್ಟರ ಸಂಘ ಹಿಡಿಬಾರದಂತ, ಶಿಷ್ಟರ ಸಂಘ ಬಿಡಬಾರದಂತ. ಕುಜನರ ಸಂಘ ಹಿಡಿಬಾರದಂತ, ಸುಜನರ ಸಂಘ ಬಿಡಬಾರದಂತ. ದಂಡ ಎಂದು ಕೊಡಬಾರದಂತ, ದಂಡ ಎಂದು ಕೊಡಬಾರದಂತ, ದಂಡ ಎಂದು ಕೊಡಬಾರದಂತ. ದಾನ ಧರ್ಮ ಬಿಡಬಾರದಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಹೇ ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಎಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಜನರಿಗೆ ಈರ್ಷ್ಯಕ ಕೆಡುಬಾರದಂತ, ಜಗಳ ಗಂಟರ್ನ ತೊಡುಬಾರದಂತ. ಜನರಿಗೆ ಈರ್ಷ್ಯಕ ಕೆಡುಬಾರದಂತ, ಜಗಳ ಗಂಟನ್ನ ತಡುಬಾರದಂತ. ಜನರಿಗೆ ಈರ್ಷ್ಯಕ ಕೆಡುಬಾರದಂತ, ಜಗಳ ಗಂಟನ್ನ ತಡುಬಾರದಂತ. ಜಾತಿ ಎತ್ತಿ ಆಡಬಾರದಂತ, ಜಾತಿ ಎತ್ತಿ ಆಡಬಾರದಂತ, ಜಾತಿ ಎತ್ತಿ ಆಡಬಾರದಂತ. ಜಾತಿ ಅಭಿಮಾನ ಹಿಡಿಬಾರದಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಹೇ ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ, ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ, ಎಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ತಾಯಿ ತಂದೆಗೆ ಬೈಬಾರದಂತ, ಬಾಯಿಗೆ ಬಂದಂಗ ಆಡಬಾರದಂತ. ಇದೊಂದು ಮಾತು ಕೇಳಪ್ಪ, ತಾಯಿ ತಂದೆಗೆ ಬೈಬಾರದಂತ, ಬಾಯಿಗೆ ಬಂದಂಗ ಆಡಬಾರದಂತ. ಹೆತ್ತ ತಾಯಿ ತಂದೆಗೆ ಬೈಬಾರದಂತ, ಬಾಯಿಗೆ ಬಂದಂಗ ಆಡಬಾರದಂತ. ನಮ್ಮ ಧರ್ಮಶಾಸ್ತ್ರಗಳು ನಮ್ಮನ್ನು ಕುರಿತು ಉಪದೇಶ ಮಾಡಿದವು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನಾವು ನಮ್ಮ ತಾಯಿ ತಂದೆಗಳಲ್ಲಿ ದೈವ ಭಾವನೆಯಿಂದ ವರ್ತಿಸಬೇಕು, ಅವರ ಸೇವೆಯನ್ನ ಮಾಡಬೇಕು. ಮೊಹಮ್ಮದ್ ಪೈಗಂಬರರು ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಮಾ ಕೆ ಕದಮೋ ಕೆ ನೀಚೆ जन्नत है। मेरे भैया माँ के कदमों के नीचे जन्नत है। अगर तुम जन्नत को पाना चाहते हो तो माँ बाप की खिदमत करो, अपने माँ बाप की दुआ ले लो। ನಮ್ಮ ದೇಶದ ಒಬ್ಬ ಋಷಿ ಒಂದು ಮಾತನ್ನ ಹೇಳ್ತಾನೆ,
ತಾಯಿ ತಂದೆಗಳಿಗೆ ಒಮ್ಮೆ ನಮಸ್ಕಾರ ಮಾಡಿದಾಗ ಎಷ್ಟು ಪುಣ್ಯ ನಮಗ ಪ್ರಾಪ್ತಿ ಆಗತೈತಿ ಅನ್ನೋದನ್ನ ಕೇಳಬೇಕು. ಹೇಳ್ತಾನ ಮಹಾತ್ಮ, ಭೂಪ್ರದಕ್ಷಿಣ ಶಕ್ಯೇನ ಕಾಶಿ ಯಾತ್ರಾ ದಶೇನ ಚ. ಭೂಪ್ರದಕ್ಷಿಣ ಶಕ್ಯೇನ ಕಾಶಿ ಯಾತ್ರಾ ದಶೇನತ ಸೇತು ಸ್ನಾನ ಶತೈರ್ಯಸ್ಯ ತತ್ಫಲಂ ಮಾತೃವಂದನಂ. ತತ್ಫಲಂ ಮಾತೃವಂದನಂ ಅಂದ್ರೆ ಇಡೀ ಭೂಮಿಯನ್ನೇ 6 ಸಲ ನಾವು ಸುತ್ತ ಹಾಕಿದ್ರೆ ಎಷ್ಟು ಪುಣ್ಯ ಬರ್ತದನು. ಕಾಶಿ ಕ್ಷೇತ್ರಕ್ಕೆ ನಾವು ಪಾದಯಾತ್ರಾ ಮುಖಾಂತರ 10 ಸಲ ಹೋಗಿ ಬಂದ್ರೆ ಯಾವ ಪುಣ್ಯದ ಪ್ರಾಪ್ತಿ ನಮಗಾಗ್ತದನೋ ಪುಣ್ಯ. ಇನ್ನು ರಾಮೇಶ್ವರಕ್ಕೆ ಒಂದು 100 ಸಲ ನಾವು ನಡ್ಕೋತ ಹೋಗಿ ನಡ್ಕೋತ ಬಂದ್ರೆ ಯಾವ ಪುಣ್ಯದ ಫಲ ನಮಗೆ ಪ್ರಾಪ್ತಿ ಆಗ್ತದನೋ ಅಷ್ಟೆಲ್ಲ ಪುಣ್ಯದ ಫಲ ನಮ್ಮ ಮನೆಯೊಳಗಿರುವಂಥ ನಮ್ಮ ತಾಯಿ ತಂದೆಗಳಿಗೆ ಒಮ್ಮೆ ನಮಸ್ಕಾರ ಮಾಡಿದ್ರೆ ಅಷ್ಟೆಲ್ಲ ಪುಣ್ಯ ನಿನಗೆ ಬರ್ತೈತಿಪಾ ಅಂತ ಹೇಳುವಾಗ, ಎಲ್ಲೋ ಮನುಷ್ಯನೇ ತಾಯಿ ತಂದೆಗಳ ಸೇವೆಯನ್ನ ಮಾಡಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರನಾಗಪ್ಪ. ಅದಕ್ಕಂದ್ರು ತಾಯಿ ತಂದೆಗೆ ಬೈಬಾರದಂತ, ಬಾಯಿಗೆ ಬಂದಂಗ ಆಡಬಾರದಂತ. ತಾಯಿ ತಂದೆಗೆ ಬೈಬಾರದಂತ, ಬಾಯಿಗೆ ಬಂದಂಗ ಆಡಬಾರದಂತ. ವಂಚಿಸಿ ಆಸ್ತಿ ಮಾಡಬಾರದಂತ, ವಂಚಿಸಿ ಆಸ್ತಿ ಮಾಡಬಾರದಂತ. ವಂಚಿಸಿ ಆಸ್ತಿ ಮಾಡಬಾರದಂತ. ಲಂಚ ತಿಂದ ನ್ಯಾಯ ಹೇಳಬಾರದಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಹೇ ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ. ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ನಾನಾ ಗುಣಗಳು ಅಳಿಬೇಕಂತ, ನಾನ್ಯಾರೆಂಬುದು ತಿಳಿಬೇಕಂತ. ನಾನಾ ಗುಣಗಳು ಅಳಿಬೇಕಂತ. ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರ, ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರ. ಈ ನಾನಾ ಗುಣಗಳು ಅಳಿಬೇಕಂತ, ನಾನ್ಯಾರೆಂಬುದು ತಿಳಿಬೇಕಂತ. ನಾನಾ ಅಂಬುದು ಬಿಡಬೇಕಂತ, ನಾನಾ ಅಂಬುದು ಬಿಡಬೇಕಂತ. ನಾನಾ ಅಂಬುದು ಬಿಡಬೇಕಂತ. ನೀನೇ ಬಸವ ಎನ್ನಬೇಕಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಹೇ ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ. ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಅಣ್ಣ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಯಮಧೂತರು ಬರ್ತಾರಂತ, ಯಮಧೂತರು ಬರ್ತಾರಂತ. ನಿನ್ನ ಲೆಕ್ಕ ತಗೋತಾರಂತ. ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಹೇ ತಮ್ಮ ನಿನ್ನ ಕರಿಯಲಾಕ ಎಣ್ಣ ನಿನ್ನ ಕರಿಯಲಾಕ. ಹೇ ತಮ್ಮ ನಿನ್ನ ಕರಿಯಲಾಕ ಯಮಧೂತರು ಬರ್ತಾರಂತ. ಶಿವಸ್ತುತಿ ಅಶ್ವಿನಿ ಸಂಸ್ಥೆ ಭಕ್ತಿಯಿಂದ ಅರ್ಪಿಸುವ ಶಿವಸ್ತುತಿ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಶಿವಸ್ತುತಿ ದಿನಕ್ಕೊಮ್ಮೆ ಕೇಳಿದರೆ ಸಾಕು, ಜೀವ ಚೈತನ್ಯದ ಜಲಪಾನ ಮಾಡಿದಂತೆ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಮಧುಬಾಲಕೃಷ್ಣರ ಮಧುರ ಸ್ವರದಲ್ಲಿ ಕೇಳಿ ಶಿವಸ್ತುತಿ. ಅಶ್ವಿನಿಯವರ ಕೆಸೆಟ್ ಮತ್ತು ಸಿಡಿಗಳಲ್ಲಿ ಶಿವಸ್ತುತಿ. ಎನ್ನಾತ್ಮೀಯ ಬಂಧುಗಳೇ, ಸಾಧಕನಾದವನು ಭಗವದ್ಭಕ್ತನಾದವನು ಸದ್ಗುಣ ಸಂಪನ್ನನಾಗಿರಬೇಕೆಂದು ಈ ಪದ್ಯದಲ್ಲಿ ಹೇಳುತ್ತಾರೆ. ವೈಯಾರ ಅಳಿಯಬೇಕು, ವೈರಾಗ್ಯ ಬಲಿಸಬೇಕು. ಅಂದರೆ ಸಾಧಕನಾದವನು
ದೇಹವನ್ನು ಶೃಂಗಾರ ಮಾಡಿಕೊಳ್ಳುವಲ್ಲಿ ವಿಶೇಷವಾಗಿ ಆಸಕ್ತನಾಗಿರಬಾರದು ಮತ್ತು ತನಗೆ ಹಿತಕರವಾದದ್ಯಾವುದು ಅಹಿತಕರವಾದದ್ಯಾವುದು ಎಂಬುದನ್ನು ಚೆನ್ನಾಗಿ ತಿಳಿದವನಾಗಿರಬೇಕು. ಪ್ರಪಂಚದ ವ್ಯಾಮೋಹವನ್ನು ಅಳಿದವನಾಗಿರಬೇಕು ಮತ್ತು ತನ್ನ ಮನಸ್ಸನ್ನು ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನಾಗಿರಬೇಕು. ಆಮೇಲೆ ಪರಧನ ಪರಸ್ತ್ರೀಯರನ್ನು ಎಂದೂ ಮುಟ್ಟೆನೆಂಬ ಛಲವುಳ್ಳವನಾಗಿರಬೇಕು. ಆಮೇಲೆ ತನಗೆ ಎಂಥ ಪ್ರಸಂಗ ಬಂದರೂ ಅದು ಪರಮಾತ್ಮನ ಮಹಾಪ್ರಸಾದವೆಂದು ಸಂತೋಷದಿಂದ ಸ್ವೀಕರಿಸಿ ಬಂದ ಕಷ್ಟನ್ನು ಸಹಿಸಿಕೊಳ್ಳುವ ಸಹನಶೀಲನಾಗಿರಬೇಕು ಮತ್ತು ಗುರುಶಾಸ್ತ್ರಗಳಲ್ಲಿ ಅಪಾರ ನಂಬಿಕೆ ಉಳ್ಳವನಾಗಿರಬೇಕು. ಶಾಂತ ಮನಸ್ಸಿನವನಾಗಿರಬೇಕು. ಅಲ್ಲದೆ ಮೋಕ್ಷದ ಉತ್ಕಟ ಇಚ್ಛಾ ಉಳ್ಳವನಾಗಿರಬೇಕು. ಹೀಗೆ ಸಾಧಕನು ಸದ್ಗುಣ ಸಂಪನ್ನನಾಗಿರಬೇಕೆಂದು ಹೇಳುವುದೇ ಈ ಪದ್ಯದ ತಾತ್ಪರ್ಯ. ವೈಯಾರ ಅಳಿಯಬೇಕು, ವೈರಾಗ್ಯ ಬಲಿಸಬೇಕು. ವೈಯಾರ ಅಳಿಯಬೇಕು, ವೈರಾಗ್ಯ ಬಲಿಸಬೇಕು. ವೈಯಾರ ಅಳಿಯಬೇಕು. ಶರಣರ ಸಂಗದೊಳಗೆ ಶಿರವಾಗಿ ನಡೆಯಬೇಕು. ಶರಣರ ಸಂಗದೊಳಗೆ ಶಿರವಾಗಿ ನಡೆಯಬೇಕು. ಹರ ಗುರುವಿನೋಳ್ ಮೋಕ್ಷವಂದೇ, ಹರ ಗುರುವಿನೋಳ್ ಮೋಕ್ಷವಂದೇ. ಕರ ಮುಗಿದು ಬೇಡಬೇಕು, ಸ್ಥಿರ ನೋಟ ನಿಲ್ಲಿಸಬೇಕು. ಪರಶಿವನ ಒಲಿಸಬೇಕು. ವೈಯಾರ ಅಳಿಯಬೇಕು, ವೈರಾಗ್ಯ ಬಲಿಸಬೇಕು. ವೈಯಾರ ಅಳಿಯಬೇಕು. ಲೋಕಾಂತ ದೂರ ಮಾಡಿ ಏಕಾಂತ ಬಲಿಸಬೇಕು. ಲೋಕಾಂತ ದೂರ ಮಾಡಿ ಏಕಾಂತ ಬಲಿಸಬೇಕು. ಬೇಕೆನ್ನುತ್ತ ಬಯಸು ಮನಕ್ಕೆ, ಬೇಕೆನ್ನುತ್ತ ಬಯಸು ಮನಕ್ಕೆ. ಸಾಕ್ಯಂಬುದ ಕಲಿಸಬೇಕು. ಲೋಕ್ಯಾತ್ರೆ ಮುಗಿಸುವಾಗ, ಲೋಕ್ಯಾತ್ರೆ ಮುಗಿಸುವಾಗ ಓಂಕಾರವ ನೆನೆಯಬೇಕು. ವೈಯಾರ ಅಳಿಯಬೇಕು, ವೈರಾಗ್ಯ ಬಲಿಸಬೇಕು. ವೈಯಾರ ಅಳಿಯಬೇಕು. ಗುಣವಾರು ಬಳಿಯಬೇಕು,
ನೆನಸಿನ ಈ ಜಗವು ಎಲ್ಲ ನೆನಸಿನ ಈ ಜಗವು ಎಲ್ಲ ಕನಸೆಂದು ಅರಿಯಬೇಕು ಅನುದಿನ ಗುರು ಬಸವನಲ್ಲಿ ತನುವೆಲ್ಲ ಸವಿಸಬೇಕು ವೈಯಾರ ಅಳಿಯಬೇಕು ವೈರಾಗ್ಯ ಬಲಿಸಬೇಕು ವೈಯಾರ ಅಳಿಯಬೇಕು ವೈರಾಗ್ಯ ಬಲಿಸಬೇಕು ವೈಯಾರ ಅಳಿಯಬೇಕು ವೈರಾಗ್ಯ ಬಲಿಸಬೇಕು ವೈಯಾರ ಅಳಿಯಬೇಕು 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 ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾಣ, ವಿಭು ನಿನ್ನ ಗಾನ ಅಮೃತಪಾನ. ಪರಮಾತ್ಮನ ಧ್ಯಾನದಲ್ಲಿ ದೊರೆಯುವ ಆನಂದ, ಪರಮಾತ್ಮನ ಗುಣಗಾನದಲ್ಲಿ ದೊರೆಯುವ ಆನಂದ, ಪರಮಾತ್ಮನ ಭಜನೆಯಲ್ಲಿ ದೊರೆಯುವ ಆನಂದ ಇನ್ನೆಲ್ಲಿಯೂ ಸಿಗುವುದಿಲ್ಲ. ಅಂತೆಯೇ ಸಾಧಕರನ್ನು ಕುರಿತು ಮಹಾತ್ಮರು ಹೀಗೆ ಹೇಳಿದ್ದಾರೆ: ಧ್ಯಾನಮೇವ ಪರೋ ಧರ್ಮೋ ಧ್ಯಾನಮೇವ ಪರಂ ತಪಃ ಧ್ಯಾನಮೇವ ಪರಂ ಶೌಚಂ ತಸ್ಮಾತ್ ಧ್ಯಾನ ಪರೋ ಭವೇತ್. ಅಂದರೆ ಧ್ಯಾನವೇ ಶ್ರೇಷ್ಠವಾದ ಧರ್ಮ, ಧ್ಯಾನವೇ ಶ್ರೇಷ್ಠವಾದ ತಪಸ್ಸು, ಧ್ಯಾನವೇ ಶ್ರೇಷ್ಠವಾದ ಶೌಚ. ಆದ್ದರಿಂದ ಮನುಷ್ಯನು ಧ್ಯಾನವನ್ನು ಮಾಡುವಂಥವನಾಗಬೇಕು. ಯಾಕೆಂದರೆ ಧ್ಯಾನದಲ್ಲಿ ದೊರೆಯುವ ಆನಂದ, ತ್ಯಾಗದಲ್ಲಿ ದೊರೆಯುವ ಆನಂದ, ಯೋಗದಲ್ಲಿ ದೊರೆಯುವ ಆನಂದ, ಪರಮಾತ್ಮನ ಭಜನೆಯಲ್ಲಿ ದೊರೆಯುವ ಆನಂದ ಇನ್ನೆಲ್ಲಿಯೂ ಸಿಗುವುದಿಲ್ಲ. ಅಂತೆಯೇ ಸಂತ ಮೀರಾಬಾಯಿ, ಸಂತ ತುಕಾರಾಮರು, ಪುರಂದರದಾಸರು, ಕನಕದಾಸರು ಭಜನೆ ಮಾಡುತ್ತಾ ಆನಂದದಿಂದ ಭಾವಪರವಶರಾಗಿ ಕುಣಿಯುತ್ತಿದ್ದರಂತೆ. ಅಷ್ಟೇ ಏಕೆ, ಶ್ರೀರಾಮಕೃಷ್ಣ ಪರಮಹಂಸರಿಗೆ ಶ್ರೀರಾಮನಾಮ ಕೇಳಿದರೆ ಸಾಕು, ಅವರು ಎಲ್ಲೇ ಇದ್ದರೂ ಎದ್ದು ಭಾವಪರವಶರಾಗಿ ಕುಣಿಯುತ್ತಿದ್ದರಂತೆ. ಆದ್ದರಿಂದ ಎನ್ನ ಆತ್ಮೀಯ ಬಂಧುಗಳೇ, ನಾವಾದರೂ ಕೂಡ ಆ ಪರಮಾತ್ಮನ ಧ್ಯಾನ ಮಾಡೋಣ, ಆ ಪರಮಾತ್ಮನ ಗುಣಗಾನ ಮಾಡೋಣ, ಆ ಪರಮಾತ್ಮನ ಭಜನೆಯನ್ನು ಮಾಡೋಣ. ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ, ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ, ವಿಭು ನಿನ್ನ ಗಾನ ಅಮೃತಪಾನ, ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ, ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ. ನಾಮದೊಳಿಹ ಸುಖ ಹೇಮದೊಳಿಲ್ಲ, ನಾಮದೊಳಿಹ ಸುಖ ಹೇಮದೊಳಿಲ್ಲ, ಧಾಮದೊಳಿಹ ಸುಖ ಭಾಮೆಯೊಳಿಲ್ಲ, ಪ್ರೇಮ
ತ್ಯಾಗದೊಳಿಹ ಸುಖ ಭೋಗದೊಳಿಲ್ಲ ತ್ಯಾಗದೊಳಿಹ ಸುಖ ಭೋಗದೊಳಿಲ್ಲ ಯೋಗದೊಳಿಹ ಸುಖ ವಿಯೋಗದೊಳಿಲ್ಲ ಯೋಗಿ ಸೇವೆಯ ಸುಖ ಬೀಗರೊಳಿಲ್ಲ ಯೋಗಿ ಸೇವೆಯ ಸುಖ ಬೀಗರೊಳಿಲ್ಲ ಯೋಗೀಶ ನಿನಗುಪಮೆ ಸಾಗರದೊಳಿಲ್ಲ ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ ಅರಣ್ಯನ ಮರೆತಂದು ವಿರದಂತೆ ಮಾಡು ಹರಣ್ಯನ ಮರೆತಂದು ವಿರದಂತೆ ಮಾಡು ತಿರುಗಿ ಈ ಭವಕ್ಕೆ ಬರದಂತೆ ಮಾಡು ದುರುಳ ಜನರ ಸಂಗ ತೊರೆಯುವಂತೆ ಮಾಡು ದುರುಳ ಜನರ ಸಂಗ ತೊರೆಯುವಂತೆ ಮಾಡು ಗುರು ಬಸವನಡಿಯೋ ಬೆರೆವಂತೆ ಮಾಡು ಪ್ರಭು ನಿನ್ನ ಧ್ಯಾನ ಮೋಕ್ಷದ ತಾನ ಪ್ರಭು ನಿನ್ನ ಧ್ಯಾನ ನಮ್ಮ ದೇಶದಲ್ಲಿ ಜಾತಿಯ ಗಲಭೆಗಳು ನಡೀತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಮಹಾತ್ಮರು ಹೇಳ್ತಾ ಇದ್ದಾರೆ, ಜಾತಿಯ ಅಭಿಮಾನ ಬಿಟ್ಟರೆ ಬಹುಮಾನ ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಒಂದು ಕಡೆ ಹಿಂದಿ ಕವಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಇನ್ಸಾನ್ ಕಿ ಔಲಾದ್ ಹೈ ಇನ್ಸಾನ್ ಬನೇಗಾ, इंसान की औलाद है इंसान बनेगा, न हिंदू बनेगा न मुसलमान बनेगा. ಬಂಧುಗಳೇ, ಇದು ಅಲ್ಲದೇನೆ ಸರ್ವಜ್ಞ ಮೂರ್ತಿಗಳು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಅದು ಅಲ್ಲದೇನೆ ಬಸವಣ್ಣವರು ಕೂಡ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುವುದಕ್ಕಾವುದು ದೃಷ್ಟ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ, ಆತ್ಮ ಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಲವ ನರಿದವನೇ ಕುಲಜನು, ಲಿಂಗಸ್ಥಲ ನರಿದವನೇ ಕುಲಜನು.
ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ತಾಯಿ ಗರ್ಭದಿ ಜನಿಸುವ ಮೊದಲು ಜಾತಿ ಮುದ್ರೆಯು ಇತ್ತೇನು ಹೇಳು, ತಾಯಿ ಗರ್ಭದಿ ಜನಿಸುವ ಮೊದಲು ಜಾತಿ ಮುದ್ರೆಯು ಇತ್ತೇನು ಹೇಳು. ಇವನು ಬ್ರಾಹ್ಮಣನೆಂದು, ಇವನು ಕ್ಷತ್ರಿಯನೆಂದು, ಇವನು ವೈಶ್ಯನೆಂದು, ಇವನು ಶೂದ್ರನೆಂದು, ಗುಣಕರ್ಮದಿಂದಾಯಿತಿ ಬಂಧನ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಹೆರಿಗೆ ಬೇನೆ ಎಲ್ಲ ಜಾತಿಗೊಂದು, ಜಾತಿಯಾದು ಮಾತಾ ಮಾತಿಗೊಂದು. ಹೆರಿಗೆ ಬೇನೆ ಎಲ್ಲ ಜಾತಿಗೊಂದು, ಜಾತಿಯಾದು ಮಾತಾ ಮಾತಿಗೊಂದು. ಜಾತಿ ಮಾತೆ ಸುಳ್ಳ ಅರಿಯದೆ ಆದಿ ಮರುಳ, ಜಾತಿ ಮಾತೆ ಸುಳ್ಳ ಅರಿಯದೆ ಆದಿ ಮರುಳ. ಇನ್ನ ಮೇಲಾದರೂ ಆಗು ಜಾಣ, ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಮುಟ್ಟಿನ ಹೊಲೆಯಲ್ಲಿ ಹುಟ್ಟಿದೆ ಲೋಕ, ಎಲ್ಲರೂ ಅಷ್ಟೇ ಯಾಕಪ್ಪ ಟೀಕಾ. ಮುಟ್ಟಿನ ಹೊಲೆಯಲ್ಲಿ ಹುಟ್ಟಿದೆ ಲೋಕ, ಎಲ್ಲರೂ ಅಷ್ಟೇ ಯಾಕಪ್ಪ ಟೀಕಾ. ಭೇದ ಮಾಡಬೇಡ ಪಾಪಿಯಾಗಬೇಡ, ಭೇದ ಮಾಡಬೇಡ ಪಾಪಿಯಾಗಬೇಡ, ಹೀಗೆ ಹೇಳಿದ ನಮ್ಮ ಬಸವಣ್ಣ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ. ಅಧ್ಯಾತ್ಮ ಶಾಸ್ತ್ರದಲ್ಲಿ, ಅಧ್ಯಾತ್ಮ ಕ್ಷೇತ್ರದಲ್ಲಿ ಗೃಹಸ್ಥ ಜೀವನಕ್ಕೂ ಕೂಡ ಬಹಳಷ್ಟು ಮಹತ್ವವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೀವಿ. ಒಬ್ಬರು ಅನುಭಾವಿಗಳು ಹೇಳಿದರು, ಮೊದಲು ಚೆನ್ನಾಗಿ ಪ್ರಪಂಚ ಮಾಡಿರಿ, ಆಮೇಲೆ ಪರಮಾರ್ಥವನ್ನು ಸಾಧಿಸಿರಿ. ಶರಣರು ಒಂದು ಮಾತು ಹೇಳಿದರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಎಂದು ದೇವರ ದಾಸಿಮಯ್ಯನವರು ಬಹಳ ಸುಂದರವಾಗಿ ದಾಂಪತ್ಯ ಜೀವನದ ಗುಟ್ಟನ್ನು ಹೇಳಿದರು. ಅಲ್ಲದೆ ನಾರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕೆಂದು ಆದೇಶ ಮಾಡಿದರು. ಒಂದು ಶ್ಲೋಕ ಬರುತ್ತದೆ,
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರಾಃ ಫಲಾಕ್ರಿಯಾಃ. ಅಂದರೆ ಯಾವ ಸ್ಥಾನದಲ್ಲಿ ನಾರಿಯರಿಗೆ ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತದೆಯೋ ಆ ಸ್ಥಾನದಲ್ಲಿ ದೇವತೆಗಳು ಕೂಡ ಸಂತೋಷದಿಂದ ಸಂಚರಿಸುತ್ತಾರೆ. ಯಾವ ಸ್ಥಾನದಲ್ಲಿ ನಾರಿಯರಿಗೆ ಪೂಜ್ಯ ಭಾವನೆಯಿಂದ ಕಾಣಲಾಗುವುದಿಲ್ಲವೋ ಆ ಸ್ಥಾನದಲ್ಲಿ ಮಾಡಿದ ಎಲ್ಲ ಸತ್ಕರ್ಮಗಳು ಫಲ ಕೊಡದೆ ನಿಷ್ಫಲವಾಗುತ್ತವೆ. ಆದ್ದರಿಂದ ಪತಿಯಾದವನು ತನ್ನ ಪತ್ನಿಯನ್ನು ಗೌರವದಿಂದ ಕಾಣಬೇಕು, ಪತ್ನಿಯಾದವಳು ತನ್ನ ಪತಿಯನ್ನು ಗೌರವದಿಂದ ಕಾಣಬೇಕು. ಬಹಳಷ್ಟು ಜನ ಮಾತಾಡ್ತಿರ್ತಾರೆ, ಪತ್ನಿ ಸೀತಾ ಸಾವಿತ್ರಿಯಂತೆ ಇರಬೇಕು ಅಂತ ಹೇಳಿ. ಪತ್ನಿ ಸೀತೆಯಂತೆ ಇರಬೇಕು ಅಂತ ಬಯಸುವವರು ಮೊದಲು ತಾವು ರಾಮನಂತೆ ಇರುವುದನ್ನು ಕಲಿಬೇಕು. ರಾಮನು ಏಕಪತ್ನಿ ವೃತಸ್ಥನಾಗಿದ್ದ. ಹಾಗೆ ಏಕಪತ್ನಿ ವೃತಸ್ಥನಾಗಿ ಮನುಷ್ಯ ಬಾಳಬೇಕು. ಪತ್ನಿಯೂ ಕೂಡ ಪತಿವೃತಸ್ಥಳಾಗಿ ಬದುಕಬೇಕು. ಆದ್ದರಿಂದ ಹಳ್ಳಿಗಳಲ್ಲಿ ನಾವು ಕಾಣ್ತೀವಿ, ಪತ್ನಿಯು ಪತಿಯನ್ನು ಅನಾದರದಿಂದ ಕಂಡು ಬೈಯುವುದನ್ನು ನಾವು ಕೇಳಿವಿ. ಆದ್ದರಿಂದ ಆ ತಾಯಂದಿರನ್ನು ಕುರಿತು ಒಂದು ವಿನಂತಿ. ಅದೇನು ಅಂತ ಕೇಳಿದರೆ, ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ. ಸೀತಾ ಸಾವಿತ್ರಿ ಸತಿ ಅನಸೂಯ, ಸೀತಾ ಸಾವಿತ್ರಿ ಸತಿ ಅನಸೂಯ, ಗಂಡನಿಗಾಗಿ ತಿರುಗಿದರು ಗುಡ್ಡಗಾಡು. ಸೀತಾ ಸಾವಿತ್ರಿ ಸತಿ ಅನಸೂಯ, ಗಂಡನಿಗಾಗಿ ತಿರುಗಿದರು ಗುಡ್ಡಗಾಡು. ಪತಿವ್ರತ ಪಾಲಿಸಿದ ಸತಿಯರ, ಪತಿವ್ರತ ಪಾಲಿಸಿದ ಸತಿಯರ, ಪತಿವ್ರತ ಪಾಲಿಸಿದ ಸತಿಯರ, ಪವಿತ್ರ ಸ್ಥಾನ ಪಡೆದ ನಮನಾಡು. ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ. ಇನ್ನೊಂದು ಮಾತು, ಗಂಡ ಅಂಥವನು ಇಂಥವನು ಅಂದು, ಗಂಡ ಅಂಥವನು ಇಂಥವನು ಅಂದು, ಅಪಹಾಸ್ಯ ಮಾಡಬೇಡ್ರಿ ಎಂದು, ಗಂಡ ಅಂಥವನು ಇಂಥವನು ಅಂದು, ಅಪಹಾಸ್ಯ ಮಾಡಬೇಡ್ರಿ ಎಂದು. ಮಲ್ಲಮ್ಮನ ಗಂಡನೂ ಇದ್ದ ಹುಚ್ಚ, ಮಲ್ಲಮ್ಮನ ಗಂಡನೂ ಇದ್ದ ಹುಚ್ಚ, ಮಲ್ಲಮ್ಮನ ಗಂಡನೂ ಇದ್ದ ಹುಚ್ಚ. ಅವಳ ಭಕ್ತಿ ಇತ್ತು ಎಷ್ಟ ಸ್ವಚ್ಛ. ಗಂಡನೆ ದೇವ ತಿಳಿರವ್ವ, ಗಂಡನೆ ದೇವ ತಿಳಿರವ್ವ, ಸದ್ಗುಣದಿ ಮನ ತೊಳಿರವ್ವ, ಸದ್ಗುಣದಿ ಮನ
ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ ಪತಿಯೇ ದೈವ ಎಂದು ತಿಳಿದ ಪತಿಯೇ ದೈವ ಎಂದು ತಿಳಿದ ಸತಿ ಶಿರೋಮಣಿ ತಾರಾಮತಿ ಪತಿಯೇ ದೇವರೆಂದು ತಿಳಿದ ಸತಿ ಶಿರೋಮಣಿ ತಾರಾಮತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡನಿಲ್ದಲೆ ಆದಳು ಬಸವ ಮುಕ್ತಿ ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ ರಾಜ ಸತ್ಯ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಬಿಸಿಲಿನ ಮುಖವನ್ನೇ ನೋಡದ ತಾಯಿ ಪತಿಯ ಆಜ್ಞೆಯನ್ನ ಪರಿಪಾಲನೆ ಮಾಡುವ ಸಲುವಾಗಿ ಪತಿಯ ಜೊತೆಗೆ ಸುಖ ದುಃಖದಲ್ಲಿ ಭಾಗವಹಿಸುವ ಸಲುವಾಗಿ ಅರಮನೆಯನ್ನು ಬಿಟ್ಟು ಬಂದಳು. ಆದ್ದರಿಂದ ಹೇಳಿದರು, ಪತಿಯೇ ದೈವ ಎಂದು ತಿಳಿದ ಸತಿ ಶಿರೋಮಣಿ ತಾರಾಮತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡ ಮಾರಿದರು ಬಿಡಲಿಲ್ಲ ಭಕ್ತಿ ಗಂಡನಿಲ್ದಲೆ ಅಂದಳು ಮುಕ್ತಿ ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ ಗಂಡನೆ ದೇವ ತಿಳಿರವ್ವ